ಮನಿ ಮಾತು ಕನ್ನಡ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ಕಾಯಿನ್ಗಳನ್ನು ಸ್ಮಾರಕ ನಾಣ್ಯಗಳು ಅಥವಾ ಕಮಮರೇಟಿವ್ ಕಾಯಿನ್ ಅಂದರೆ ಯಾವುದೋ ಒಂದು ವಿಶೇಷ ಸಂದರ್ಭ, ಒಂದು ಕಾರ್ಯಕ್ರಮ, ಒಬ್ಬ ವ್ಯಕ್ತಿಯ ಸ್ಮರಣೆಗೋಸ್ಕರ ಈ ರೀತಿಯ ಕಾಯಿನ್ಗಳನ್ನು ನಾವು ಮಿಂಟ್ ಆಗೋದನ್ನು ನೋಡಿದ್ದೀವಿ. ಇವು ಜನರಲ್ ಸರ್ಕ್ಯುಲೇಷನ್ಗೋಸ್ಕರ ಬಂದಿರತಕ್ಕಂತಹ 10 ಪೈಸೆಯ ಕಮಮರೇಟಿವ್ ಕಾಯಿನ್ಗಳು. 1974ರಿಂದ 1982ರವರೆಗೂ ಈ ಒಂದು 8 ವರ್ಷಗಳ ಅವಧಿಯಲ್ಲಿ ಒಟ್ಟು 10 ನಾಣ್ಯಗಳನ್ನು ನಾವು ಈ ಕಮಮರೇಟಿವ್ ಕಾಯಿನ್ಗಳಲ್ಲಿ ನೋಡೋದಕ್ಕೆ ಸಾಧ್ಯ. 4 ಆಣೆಯಲ್ಲಿ 4 ನಾಣ್ಯಗಳು ಕಮಮರೇಟಿವ್ ಕಾಯಿನ್ಗಳು ಬಂದಿದ್ದಾವೆ. 5 ಪೈಸೆಯಲ್ಲೂ ಕೂಡ 4 ಬಂದಿದ್ದಾವೆ. ಆದರೆ 1 ಪೈಸೆ, 2 ಪೈಸೆ ಮತ್ತು 3 ಪೈಸೆಯಲ್ಲಿ ಯಾವ ಒಂದು ಕಮಮರೇಟಿವ್ ಕಾಯಿನ್ ಕೂಡ ಬಂದಿಲ್ಲ. ಅದು ತಾವು ನೆನಪಿಟ್ಕೋಬಹುದು. ಈಗಲೂ ಕೂಡ 5 ರೂಪಾಯಿ, 10 ರೂಪಾಯಿ ಮತ್ತು 20 ರೂಪಾಯಿಗಳಲ್ಲಿ ನಾವು ಕಮಮರೇಟಿವ್ ಕಾಯಿನ್ಗಳನ್ನು ನೋಡಬಹುದು. ಮುಂದೆ 5 ಮತ್ತು 10ರಲ್ಲಂತೂ ಈಗಲೂ ಕೂಡ ಕಮಮರೇಟಿವ್ ಕಾಯಿನ್ಗಳು ಅಚ್ಚಾಗ್ತಾನೇ ಇದ್ದಾವೆ. ಇದು ಒಂದು UNC ಗ್ರೇಡ್ನ ಒಂದು ಕಾಯಿನ್. UNC ಅಂದರೆ ಎಲ್ಲವೂ ಸ್ಪಷ್ಟವಾಗಿ, ಈ ಲಸ್ಟರ್ ಎಲ್ಲವೂ ಕೂಡ ಸ್ಪಷ್ಟವಾಗಿ, ಇವೆಲ್ಲವೂ ಕೂಡ ಅಕ್ಷರಗಳೆಲ್ಲ ಈ ರೀತಿ ಇದ್ದರೆ ಇದನ್ನು ನಾವು UNC ಕಾರ್ಡ್, ಅನ್ಸರ್ಕ್ಯುಲೇಷನ್ ಕಾಯಿನ್ ಅಂತಕ್ಕಂಥದ್ದನ್ನು ನಾವು ಕರೀಬಹುದು. ಹೀಗೆ 1974ರಿಂದ 82ರವರೆಗೂ ಬಂದಂಥ ಕಾಯಿನ್ಗಳು ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ಕಾಮನ್ ಕಾಯಿನ್ಗಳಾಗಿದ್ವು ಇಷ್ಟು ದಿನ. ಆದರೆ ಈಗ ಒಂದೊಂದೇ ಕಾಯಿನ್ಗಳು ರೇರ್ ಕಡೆ ಹೊರಡ್ತಿದ್ದಾವೆ. ಆ ಥರ ರೇರ್ ಕಡೆ ಹೋಗಿರ್ತಕ್ಕಂಥ ಒಂದು ನಾಣ್ಯದ ಬಗ್ಗೆನೇ ನಾವೀಗ ಮಾತಾಡಬೇಕಾಗಿರ್ತಕ್ಕಂಥದ್ದು. ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂನಲ್ಲಿ ಬಂದಂತಹ ಈ ಕಾಯಿನ್ಗಳು ಒಟ್ಟು 2.3 ಗ್ರಾಮ್ನ ಕಾಯಿನ್ಗಳು. ಇದೊಂದು ಬಿಟ್ಟು ಇದು ಇನ್ನೂ ಸ್ವಲ್ಪ ಕಡಿಮೆ. ಅಂದರೆ ಇದು ಎಷ್ಟು ಗ್ರಾಮ್ ಇತ್ತು ಅಂದರೆ 1.75 ಗ್ರಾಮು ಇರ್ತಕ್ಕಂಥ ಕಾಯಿನು. ಅಂದರೆ ಇದಕ್ಕಿಂತ ಸುಮಾರು ಒಂದು ಅರ್ಧ ಗ್ರಾಮ್ ಕಡಿಮೆ. ಈ ದೊಡ್ಡ ನಾಣ್ಯಕ್ಕೂ ಈ ನಾಣ್ಯಕ್ಕೂ ಒಂದು ಅರ್ಧ ಗ್ರಾಮು ಸುಮಾರು ಕಡಿಮೆ. ಇದು ಮೊದಲನೇ ನಾಣ್ಯ ಆದರೆ ಇದು ಕೊನೆಯ ನಾಣ್ಯ ಈ ರೀತಿಯ ಸ್ಮಾರಕ ನಾಣ್ಯಗಳನ್ನು. ಈ ಪ್ಲ್ಯಾನಡ್ ಫ್ಯಾಮಿಲೀಸ್ ಫುಡ್ ಫಾರ್ ಆಲ್ ಅಂತಕ್ಕಂಥದ್ದು ಇದೆ. ನಿಯೋಜಿತ್ ಪರಿವಾರ ಇಲ್ಲಿದೆ ನೋಡ್ರಿ. ನಿಯೋಜಿತ್ ಪರಿವಾರ ಸಬ್ಕೆ ಲಿಯೆ ಅನಾಜ್ ಅಂತಕ್ಕಂಥದ್ದು, ಎಲ್ಲರಿಗೋಸ್ಕರ ಆಹಾರದ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಾಣ್ಯಗಳು ಮಿಂಟಾಗಿದ್ವು. ಇದು ಈಗ ಬೇರೆ ಬೇರೆ ಮಿಂಟ್ಗಳಿಂದ, ಅಂದರೆ ಮೊದಲನೇ ವರ್ಷದ ಈ ಕಾಯಿನ್ನು ನಾವು ಮುಂಬೈ, ಕಲ್ಕತ್ತಾ ಮತ್ತು ಹೈದರಾಬಾದಿಂದ ನಾವು ನೋಡಬಹುದು. ಹಾಗೆಯೇ ಈ ಕೊನೆಯ ಕಾಯಿನ್ನು ಕಲ್ಕತ್ತಾ ಮತ್ತು ಹೈದರಾಬಾದ್ ಇವೆರಡೇ ಮಿಂಟ್ಗಳಿಂದ ಮಿಂಟಾಗಿತ್ತು. ನಿಮ್ಮಲ್ಲಿ ಸಾಕಷ್ಟು ಜನ ಇವನ್ನು ನೋಡಿರ್ತೀರಾ ಅಥವಾ ಬಳಸಿರ್ತೀರಾ. ಇವೆಲ್ಲವೂ ಕೂಡ ಕಾಮನ್ ಕಾಯಿನ್. ಅಂದರೆ ಮೊದಲ ಮತ್ತು ಕೊನೆಯ 2 ನಾಣ್ಯಗಳು ಕೂಡ ಸ್ವಲ್ಪ ರೇರ್ ಆಗಿದ್ದಾವೆ. ವಿಶೇಷವಾಗಿ ಹೈದರಾಬಾದ್ ಮಿಂಟ್ನ ಕಾಯಿನ್ನು ಇವತ್ತಿನ ದಿನಗಳಲ್ಲಿ ಇದು ಏನಾಗಿದೆ, ತುಂಬ ರೇರ್ ಆಗಿದೆ. ಈ ಹಿಂದಿನ ಬುಕ್ಕಲ್ಲಿ ನಾವು ಇದೊಂದು ನಿಮಗೆ ಅಂದರೆ 21, 22ರ ಕಾಯಿನ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ನಾಣ್ಯ ಎಷ್ಟಕ್ಕಿತ್ತು, 400 ರೂಪಾಯಿಗೆ ಇದರ ಬೆಲೆ ಇತ್ತು. ಮುಂದಿನ ವರ್ಷ ಅದು 1000 ರೂಪಾಯಿಗೆ ಆಯಿತು. ನಾನು ಇಲ್ಲಿ ಅದಕ್ಕೋಸ್ಕರ ಅದು ನೋಡೋದಾಕಿ 1000 ರೂಪಾಯಿ ಅಂತ ಇಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು. ಅಂದರೆ ಈ ರೀತಿಯ ಒಂದು ನಾಣ್ಯ UNC ಲೆವೆಲಲ್ಲಿ, ಅಂದರೆ ಫೈನಲ್ಲಿ 75, ವೆರಿ ಫೈನಲ್ಲಿ 100, ಎಕ್ಸ್ಟ್ರೀಮ್ ಫೈನಲ್ಲಿ 400, UNCಲಿ 1000 ರೂಪಾಯಿ ಇರ್ತಕ್ಕಂಥ ಒಂದು ನಾಣ್ಯ ಈಗ ತಾನೇ ಬಂದಿರತಕ್ಕಂತಹ ಹೊಸ ಒಂದು ಕಾಯಿನ್ ಬುಕ್ಕಲ್ಲಿ 25, 26ರ ಸಾಯಿನಾಥ್ ರೆಡ್ಡಪ್ಪ ಅವರ ಹೊಸ ಕಾಯಿನಲ್ಲಿ ನೋಡ್ರಿ ಅದರ ಬೆಲೆ ಎಷ್ಟಾಗಿದೆ ಅಂದರೆ ಫೈನಲ್ಲೇ, ಅಂದರೆ ನಾನು ನಿಮಗೆ ತೋರಿಸಿದ್ರಲ್ಲ ಅದು ಸ್ವಲ್ಪ ವೆರಿ ಫೈನ್ ಲೆವೆಲಿನ ಕಾಯಿನ್. ಫೈನಲ್ಲೇ 500 ರೂಪಾಯಿ, ವೆರಿ ಫೈನಲ್ಲಿ 1000 ರೂಪಾಯಿ ಮತ್ತು ಎಕ್ಸ್ಟ್ರೀಮ್ಲಿ ಫೈನಲ್ಲಿ 2000 ರೂಪಾಯಿ. UNCಯಲ್ಲಿ ಎಷ್ಟಿದೆ ಅದರ ರೇಟು 8000 ರೂಪಾಯಿ ಬೆಲೆ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲೇ ನಾವು ನೋಡ್ಬೋದು 400 ರೂಪಾಯಿ ಇರ್ತಕ್ಕಂತಹ ಒಂದು ನಾಣ್ಯ ಕೇವಲ 4 ವರ್ಷಗಳಲ್ಲಿ 2022ರಿಂದ ಅಂತ ಇಲ್ಲಿದೆ, ಅಲ್ಲಿ 26ರ ನಾಣ್ಯ. ಇಲ್ಲಿ ಈ 4 ವರ್ಷಗಳಲ್ಲಿ ಎಷ್ಟು ಪಟ್ಟು, ಸುಮಾರು 20 ಪಟ್ಟರಷ್ಟು ಈ ನಾಣ್ಯದ ಬೆಲೆ ಹೆಚ್ಚಾಗಿದೆ. ಅಂದರೆ ನಾಣ್ಯವನ್ನು ನಾವು ಇದೊಂದು ಖುಷಿ, ಈ ರೀತಿಯ ಒಂದು ಒಳ್ಳೆ ಗ್ರೇಡ್ನ, ಒಳ್ಳೆ ಲಸ್ಟರ್ನ, ಒಳ್ಳೆ ಇವು ಕಾಯಿನ್ಗಳನ್ನು ನಾವು ಅವನ್ನು ಜೋಡಿಸಿರ್ತಕ್ಕಂಥದ್ದು, ಇವನ್ನ ಮುಂದಿನ ತಲೆಮಾರಿಗೆ ನಾವು ತಲುಪಿಸ್ತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಹಾಗೆಯೇ ಇವುಗಳಿಗೆ ನಾವು ಹಾಕಿರ್ತಕ್ಕಂಥ ಬಂಡವಾಳ, ಇದು 10 ಪೈಸೆಯಿಂದನೂ ಕೂಡ ನಾವು ತೆಗೆದಿಟ್ಟಿಟ್ಕೊಳ್ಬೋದಾಗಿತ್ತು. ಹಾಗೆ ಮಾಡಿಲ್ಲ ಆದರೆ ನಾವೇನು ಮಾಡ್ತೀವಿ, ಇವನ್ನ 100ಕ್ಕೋ 200ಕ್ಕೋ 500ಕ್ಕೋ ನಾವು ಕೊಂಡ್ಕೊಂಡಿರ್ತೀವಿ. ವರ್ಷಂಪ್ರತಿ, ಅಂದರೆ ನಾವು ಬಂಡವಾಳ ಹಾಕಿದ ಒಂದಷ್ಟು ವರ್ಷಗಳ ನಂತರ ಇದರ ಬಂಡವಾಳ 10 ಪಟ್ಟು 20 ಪಟ್ಟು ಜಾಸ್ತಿ ಆದಾಗ ಅದಕ್ಕಾಗ್ತಕ್ಕಂತಹ ಖುಷಿ ತುಂಬ ಹೆಚ್ಚು. ಅದಕ್ಕೆ ಉದಾಹರಣೆಯೇ ಈ ಒಂದು ನಾಣ್ಯ.
ಇದು ಮುಂಬೈ ಮಿಂಟಿಂದ ಬಂದಂತಹ ನಾಣ್ಯ. ಇದು ಹೈದರಾಬಾದ್ನ ನಾಣ್ಯ. ಬಟ್ ಅಲ್ಯೂಮಿನಿಯಂ ಮೆಗ್ನೀಷಿಯಮ್ನ ಪ್ರಾಬ್ಲಮ್ ಏನಂದರೆ ಎಲ್ಲವೂ ಕೂಡ ಚೆನ್ನಾಗಿದ್ರು ಕೂಡ ಇಲ್ಲಿ ನೋಡ್ರಿ ಈ ಒಂದು ಮಿಂಟ್ ಮಾರ್ಕ್ ಏನಾಗಿದೆ ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಹಾಗಾಗಿ ಇವನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಏನು ಮಾಡಬೇಕು, ಸಾಧ್ಯವಾದಷ್ಟು ಎಷ್ಟೋ ಕಾಯಿನ್ಗಳು ಈ ಪಾತ್ರೆಯವರಿಗೆ ಅವ್ರಿಗೆ ಹಾಕಿ ಎಲ್ಲವೂ ಕೂಡ ಇವತ್ತು ಮಿಂಟ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಕರಗಿಸ್ಬಿಟ್ಟಿದ್ದಾರೆ. ಅಲ್ಯೂಮಿನಿಯಂ ಥರ ಕರಗಿಸ್ಬಿಟ್ಟು ಪಾತ್ರೆಗಳಿಗೆ ಅದಕ್ಕೆ ಹೋಗಿದ್ದಾವೆ. ನಮ್ಮ ಜವಾಬ್ದಾರಿ ಇಲ್ಲಿ ಮುಖ್ಯ ಆಗುತ್ತೆ. ಈ ಕಾಯಿನ್ಗಳನ್ನು ಆದಷ್ಟು ಜೋಪಾನ ಮಾಡಿ ಒಂದು ಒಳ್ಳೆ ಕಂಡೀಷನಲ್ಲಿ, ಅಂದರೆ ನಮಗೆ ಸಿಕ್ಕ ನಂತರ ಆ ಕಂಡೀಷನ್ ಮತ್ತೂ ಹಾಳಾಗಬಾರ್ದು. ಹಾಳಾದ ಕಂಡೀಷನಲ್ಲಿ ಸಿಕ್ಕಿರೋದ್ರಿಂದ ಇವೆಲ್ಲವೂ ಕೂಡ ಹಾಗೇ ಇದ್ದಾವೆ. ಆದರೂ ಕೂಡ ನಮಗೆ ಸಿಕ್ಕ ನಂತರ ಮತ್ತೆ ಇವು ಹಾಳಾಗದ ರೀತಿಯಲ್ಲಿ ನಾವು ಇವನ್ನು ಕಾಪಿಟ್ಕೋಬೇಕು. ಮತ್ತು ಅದಕ್ಕೆ ತಕ್ಕದಾದಂತಹ ಬೆಲೆ ಇನ್ನೊಂದು ನಮಗೆ ಸಿಗ್ತಾನೆ ಹೋಗುತ್ತೆ. ಹಾಗೆಯೇ ಈ ನಾಣ್ಯ ಕೂಡ ಇವತ್ತಿನ ದಿನಗಳಲ್ಲಿ 400 ರೂಪಾಯಿ ಇದ್ದಂತಹ, ಇದು ಕೂಡ 400 ರೂಪಾಯಿ ಇತ್ತು 2-3 ವರ್ಷದ ಕೆಳಗಡೆ. ಈಗ ಇದು ಸ್ವಲ್ಪ ಹೆಚ್ಚಾಗಿ ಒಂದು 500 ಮತ್ತು 600 ರೂಪಾಯಿ, ಅಂದರೆ ಇದು ಹೈದರಾಬಾದ್ನ ಮಿಂಟ್ನ ಕಾಯಿನ್ನು 500 ರೂಪಾಯಿ ಆಗಿದೆ, 600 ರೂಪಾಯಿ ಆಗಿದೆ. ಮತ್ತು ಕಲ್ಕತ್ತಾ ಮಿಂಟ್ನ ಕಾಯಿನ್ನು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಬೆಲೆಗೆ ಇದು ಇದೆ ಇವತ್ತು. ಇದು ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷ, ಈ 10 ಪೈಸೆಗೆ ಸಂಬಂಧಪಟ್ಟಂತಹ ಕಾಯಿನ್ಗಳ ಒಂದು ಮಾಹಿತಿಯಾಗಿತ್ತು. ಎಲ್ಲ ಕಾಯಿನ್ಗಳು ಕೂಡ ಸ್ವಲ್ಪ ಆದರೂ ರೇಟ್ ಜಾಸ್ತಿ ಆಗಿದ್ದಾವೆ. ಬಟ್ ಯಾವಾಗ ಒಂದು ಕಾಯಿನ್ ರೇರ್ ಆಗುತ್ತೋ ಆವಾಗ ಅದರ ಹೆಚ್ಚು ಅದಕ್ಕೆ ಬೆಲೆ ಸಿಗ್ತಾ ಹೋಗುತ್ತೆ. ನಾವು ಒಂದಿಷ್ಟು ಕಾಯಿನ್ಗಳನ್ನು ನಾವು ಒಂದು ಕಡೆ ಜೋಡಿಸಿಟ್ಕೊಂಡಿರೋದ್ರಿಂದ, ಒಂದು ಕಡೆ ಅವನ್ನು ಕಾಪಾಡ್ಕೊಂಡಿರೋದ್ರಿಂದ ಅದಕ್ಕೆ ತಕ್ಕಂಥ ಬೆಲೆಯನ್ನು ನಾವು ನೋಡ್ಬೋದು. ನೀವು ಕೂಡ ಒಳ್ಳೆಯ ಸಂಗ್ರಾಹಕರಾಗ್ರಿ. ಇವತ್ತಿನ ಲಾಭಕ್ಕೆ ನಾವು ಹೋಗೋದು ಬೇಡ. ಮುಂದೆ ಇವೆಲ್ಲ ನಾಣ್ಯಗಳು ಕೂಡ ಅಪರೂಪದ ನಾಣ್ಯಗಳು ಆಗೇ ಆಗ್ತವೆ. ನಮಗೆ ಒಂದು ಒಳ್ಳೆಯ ಒಂದು ರಿಟರ್ನ್ನ ಇವು ಕೊಡ್ತವೆ. ಹಾಗಂತೇಳಿ ಆಸೆಗೆ ಬಿದ್ದು ಎಂಥ ಕಾಯಿನ್ ಅಂದರೆ ಅಂಥ ಕಾಯಿನ್ನು ಹೆಚ್ಚು ಬೆಲೆಗೆ ಕೊಂಡ್ಕೊಳ್ಳೋದು ಅಲ್ಲ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ನಾವು ಮೊದಲು ಪಡ್ಕೊಳ್ಳೋಣ. ಆಮೇಲೆ ಬಂಡವಾಳ ಹೂಡ್ತಕ್ಕಂಥದ್ದು, ಬಂಡವಾಳ ಹೂಡೋದಂದರೆ ನಮ್ಮಲ್ಲಿರ್ತಕ್ಕಂಥ ಉಳಿತಾಯನ ಇದರಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು. ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಆ ಕೆಲಸವನ್ನು ಮಾಡಬೇಡಿ. ಮೊದಲು ಅದ್ರ ಬಗ್ಗೆ ತಿಳ್ಕೊಂಡು ನಂತರ ಇವನ ಸಂಗ್ರಹಕ್ಕೆ ನೀವು ತೊಡಗ್ರಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು, ತಪ್ಪದೆ ಇದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡಿ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಈ ಮನಿ ಮಾತು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ರಿ. ಮತ್ತೆ ಸಿಗೋಣಂತೆ. ಧನ್ಯವಾದಗಳು.